ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸನಾತನ ಧರ್ಮದಲ್ಲಿ ಅನೇಕ ಪ್ರಮುಖ ಗ್ರಂಥಗಳಿವೆ. ಅವುಗಳಲ್ಲಿ ಗರುಡ ಪುರಾಣವು ಒಂದು ಪ್ರಮುಖವಾದ ಜಾಗವನ್ನು ಪಡೆದುಕೊಂಡಿದೆ. ಈ ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ ಹಾಗೂ ಸಾವಿನ ನಂತರದ ಜೀವನದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಲಾಗಿದೆ. ಈ ಗರುಡ ಪುರಾಣದ ಪ್ರಕಾರ ಸಾವಿಗೂ ಕೆಲ ಗಂಟೆಗಳ ಮೊದಲು ವ್ಯಕ್ತಿಯಲ್ಲಿ ಕೆಲ ಬದಲಾವಣೆಯಾಗುತ್ತದೆ. ಆ ಬದಲಾವಣೆಗಳೇನು ಎಂಬುದು ಇಲ್ಲಿದೆ. ಗರುಡ ಪುರಾಣ ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವು ತನ್ನ ಭಕ್ತರಿಗೆ ನೀಡಿದ ಜ್ಞಾನವನ್ನು ಆಧರಿಸಿದೆ. ಈ ಪುರಾಣದಲ್ಲಿ ಸಾವಿನ ನಂತರದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ. ಇದಲ್ಲದೆ ಗರುಡ ಪುರಾಣದಲ್ಲಿ ಮಾನವನ ವಿಭಿನ್ನ ಕ್ರಿಯೆಗಳಿಗೆ ವಿವಿಧ ಶಿಕ್ಷೆಗಳನ್ನು ನಿಗದಿಪಡಿಸಲಾಗಿದೆ. ಈ ಗ್ರಂಥವನ್ನು ಸಾಮಾನ್ಯವಾಗಿ ಕುಟುಂಬದ ಸದಸ್ಯರ ನಿಧನದ ನಂತರ ಪಠಿಸಲಾಗುತ್ತದೆ. ಇದರಿಂದ ಅವರ ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ ಎನ್ನುವ ನಂಬಿಕೆ ಸಹ ಇದೆ. ಗರುಡ ಪುರಾಣ ಒಂದು ನಿಗೂಢ ಪುಸ್ತಕ ಎನ್ನಲಾಗುತ್ತದೆ. ಇದನ್ನು ಪಠಿಸುವ ಮೊದಲು ಅನೇಕ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಗರುಡ ಪುರಾಣವನ್ನು ಸುಖಾಸುಮ್ಮನೆ ಪಠಣೆ ಮಾಡಬಾರದು. ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಗರುಡ ಪುರಾಣವನ್ನು ಮನೆಯಲ್ಲಿ ಇಡಬಾರದು. ಈ ಪುಸ್ತಕದಲ್ಲಿ ಸಾವಿನ ಬಗ್ಗೆ ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಇದರ ಪ್ರಕಾರ ಸಾವಿಗೂ ಮೊದಲು ವ್ಯಕ್ತಿಯ ಜೀವನದಲ್ಲಿ ಅನೇಕ ಬದಲಾವಣೆಯಾಗುತ್ತದೆ. ಅವರಿಗೆ ಏನೇನೋ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯು ತನ್ನ ಜೀವನದ ಅಂತ್ಯವನ್ನು ತಲುಪಿದಾಗ, ಅಂದರೆ ಅವನು ಸಾಯುವ ಹಂತದಲ್ಲಿದ್ದಾಗ ಯಾವ ವಿಷಯಗಳನ್ನು ಅರಿತುಕೊಳ್ಳುತ್ತಾನೆ ಎಂಬುದರ ಕುರಿತು ಸಹ ತಿಳಿಸುತ್ತದೆ. ಸಾಯುವ ಸಮಯ ಹತ್ತಿರದಲ್ಲಿದ್ದಾಗ ಮನುಷ್ಯನ ಭಾವನೆಗಳು ಬದಲಾಗುತ್ತದೆ. ಅವರಿಗೆ ಏನೇನೋ ಆಗುತ್ತದೆ ಎನ್ನಲಾಗುತ್ತದೆ. ಹಾಗಾದ್ರೆ ಸಾವು ಸಮೀಪವಿದ್ದಾಗ ಜೀವನದಲ್ಲಿ ಯಾವೆಲ್ಲಾ ಬದಲಾವಣೆ ಆಗುತ್ತದೆ ಹಾಗೂ ಯಾವ ವಸ್ತುಗಳು ಕಾಣಿಸುತ್ತದೆ ಎಂಬುದು ಇಲ್ಲಿದೆ. ಪೂರ್ವಜರು ಕಾಣಿಸುತ್ತಾರೆ. ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರದಲ್ಲಿ ಇದ್ದಾಗ ಸಾವನ್ನಪ್ಪಿರುವ ಹಿರಿಯರು ಕಾಡುತ್ತಾರೆ. ಸಾಯುವ ವ್ಯಕ್ತಿಯ ಸುತ್ತಲೂ ಹಿಂದೆ ಇಹಲೋಕ ತ್ಯಜಿಸಿದ ಜನರ ನೆರಳುಗಳು ಸಹ ಅವರಿಗೆ ಕಾಣಿಸುತ್ತದೆ ಎನ್ನಲಾಗುತ್ತದೆ. ಒಂದು ರೀತಿಯಲ್ಲಿ ಹಿರಿಯರು ತನ್ನನ್ನು ಕರೆಯುತ್ತಿದ್ದಾರೆ ಎನ್ನುವ ಭಾವನೆ ಮೂಡುತ್ತದೆ. ಅಲ್ಲದೆ ಕನಸಿನಲ್ಲಿ ಸಹ ಹಿರಿಯರು ಬಂದು ಕರೆಯುವಂತೆ ಅಥವಾ ಬೇಸರ ಮಾಡಿಕೊಂಡಂತೆ ಕಾಣಿಸುತ್ತದೆ ಎನ್ನಲಾಗುತ್ತದೆ. ಮಾಡಿದ ಕೆಲಸಗಳೆಲ್ಲ ನೆನಪಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರದಲ್ಲಿದ್ದಾಗ ಹಿಂದೆ ಮಾಡಿದ ಎಲ್ಲಾ ಕೆಲಸಗಳೂ ನೆನಪಾಗುತ್ತದೆ. ಕೆಲ ದಿನಗಳ ಮೊದಲೇ ಇವುಗಳು ಅನುಭವಕ್ಕೆ ಬರುತ್ತದೆ. ಆದರೆ ಸಾವಿಗೆ ಕೆಲ ಗಂಟೆಗಳು ಬಾಕಿ ಇದೆ ಎನ್ನುವಾಗ ಹಿಂದೆ ಮಾಡಿದ ಕೆಟ್ಟ ಹಾಗೂ ಒಳ್ಳೆಯ ಕಾರ್ಯಗಳೆಲ್ಲ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಇಲ್ಲಿಯವರೆಗೆ ಯಾರೊಂದಿಗೂ ಹಂಚಿಕೊಳ್ಳದ ತನ್ನ ಆಸೆಗಳನ್ನು ತನ್ನ ಕುಟುಂಬಕ್ಕೆ ಹೇಳುವ ಮನಸ್ಸಾಗುತ್ತದೆ. ನಿಗೂಢ ಬಾಗಿಲು ಕಾಣಿಸುತ್ತದೆ. ಸಾವು ಹತ್ತಿರದಲ್ಲಿ ಇದ್ದಾಗ ಬಹಳ ವಿಚಿತ್ರವಾದ ಅನುಭವಗಳಾಗುತ್ತದೆ. ಮುಖ್ಯವಾಗಿ ನಿಗೂಢವಾದ ಬಾಗಿಲು ತೆರೆಯುತ್ತಿರುವಂತೆ, ವಿಚಿತ್ರವಾದ ವ್ಯಕ್ತಿ ನಿಂತಿರುವಂತೆ, ಒಟ್ಟಾರೆ ಏನೇನೋ ಕಾಣಿಸುತ್ತದೆ. ಬಾಗಿಲಿನಿಂದ ಜ್ವಾಲೆಗಳು ಹೊರಬರುವುದು ಅಥವಾ ದೊಡ್ಡ ಬೆಳಕಿನ ಕಿರಣಗಳು ಕಾಣಿಸುವುದು, ಹೀಗೆ ಒಂಥರ ವಿಚಿತ್ರವಾದ ಘಟನೆಗಳು ಕಾಣಿಸುತ್ತದೆ. ನೆರಳು ಕಾಣಿಸುವುದಿಲ್ಲ. ಈ ವಿಚಾರ ಅನೇಕ ಜನರಿಗೆ ಗೊತ್ತಿದೆ. ಸಾವು ಬಹಳ ಹತ್ತಿರವಿದ್ದಾಗ ಯಾವುದೇ ಸಂದರ್ಭದಲ್ಲೂ ನಮ್ಮ ನೆರಳು ನಮಗೆ ಕಾಣಿಸುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ನೀರು, ಗಾಜು, ತುಪ್ಪ ಅಥವಾ ಎಣ್ಣೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಲು ಆಗುವುದಿಲ್ಲ. ಹಾಗಾಗಿಯೇ ಹಿರಿಯರು ಹೇಳಿರುವುದು ಸಾವು ಹತ್ತಿರವಿದ್ದರೆ ನೆರಳು ಕೂಡ ಹಿಂದೆ ಬರುವುದಿಲ್ಲ ಎಂದು. ಯಮದೂತರು ಕಾಣಿಸುತ್ತಾರೆ. ಗರುಡ ಪುರಾಣದ ಪ್ರಕಾರ ಸಾವು ಹತ್ತಿರ ಬಂದಾಗ ಕಪ್ಪು ಬಣ್ಣದ ವಿಚಿತ್ರ ಜನರು ಕಾಣಿಸುತ್ತಾರಂತೆ. ಅವರನ್ನ ಯಮದೂತರು ಎನ್ನಲಾಗುತ್ತದೆ. ಸುತ್ತಲಿನ ಪರಿಸರವು ನಕಾರಾತ್ಮಕವಾಗುತ್ತದೆ. ಕೆಟ್ಟ ಆಲೋಚನೆಗಳೇ ಕಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕತೆ. ಈ ಕತೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ. ಅಲ್ಲಿಯ ತನಕ ಬೈ ಬೈ.